ಇಲ್ಲಿ ಮುಟ್ಟಿ ತಂಪಾಗಿದೆ ನಿಮ್ಗೆ, ಅಲ್ಲಿ ವಾಟರ್ ಕಂಟೆಂಟ್ ಇದೆ, ಅದಕ್ಕೆ ಜಾಗ ಇತ್ತು ಅಂತಂದ್ರೆ ಅದು ಹೊರಗಡೆ ಬರುತ್ತೆ. ಈಗ ನಾನು ಮಾಡ್ಕೊಟ್ಟಿದ್ದೀನಿ ನಿಮ್ಗೆ, ಅದಕ್ಕೋಸ್ಕರ ಇದನ್ನ ನಾನು ಈಗ ಸರ್ ನಿಮ್ಗೆ ಒಂದ್ ಬ್ಯಾಗಿಲಿ 1.25 kg ಬರುತ್ತೆ ಸರ್ ನನಗೆ. ಇನ್ ಕೇಸ್ ನಾನು ಆ ಜಾಗ ಓಪನ್ ಮಾಡಿಲ್ಲ ಅಂತಂದ್ರೆ ಅದೆಷ್ಟಾಗಿದೆ ಅಷ್ಟೇ, 2 ಇಲ್ಲ 3 ಕಟಾವ್ ಮಾಡಿ ನಾನು ಬಿಸಾಕ್ಬಿಟ್ರೆ ಆಲ್ಮೋಸ್ಟ್ ಒಂದು 600 ಇಂದ 700 ಗ್ರಾಮ್ ಬರುತ್ತೆ ಸರ್. 600 ಇಂದ 700 ಗ್ರಾಮ್ ಇಲ್ಲಿ 1.25 kg ಅಲ್ಲಿ ಅರ್ಧಕ್ಕರ್ಧ ನನಗೆ ಬ್ಯಾಗ್ ಲಾಸ್ ಆಗ್ಬಿಡುತ್ತೆ. ಈ ಬ್ಯಾಗ್ ಅಲ್ಲಿ ನಾನು 1.25 kg ನಾನು ಮಶ್ರೂಮ್ ಕಟ್ ಮಾಡಿದ್ರೆ ನನಗೆ ಪ್ರಾಫಿಟ್, ಅರ್ಧ ಏನೋ ಕಟ್ ಮಾಡ್ಕೊಂಡ್ರೆ ಲಾಸ್ ನನಗೆ. ಸೊ ಅದಕ್ಕೆ ಇನ್ನು 600 ಗ್ರಾಮ್ ಲಾಸ್ ಆಗುತ್ತಲ್ಲ ನನಗೆ. ಅದಕ್ಕೆ ಏನ್ ಮಾಡ್ತೀನಿ, ಇದನ್ನ ಫುಲ್ ಕಟಾವ್ ಮಾಡ್ತೀನಿ. ಇದು ಕೂಡ ನಮ್ಮ ಟ್ರೈನಿಂಗ್ ಹೇಳ್ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಮಾಡ್ತಿರೋದು. ಯಾಕಂದ್ರೆ ನಮ್ಗೆ ಈಗ ನಾವು ಬಿಸ್ನೆಸ್ ಮಾಡಿದ್ಮೇಲೆ ಕ್ಲಿಯರ್ ಕಟ್ ಆಗೇ ಮಾಡ್ಬೇಕು ನಾವು. ಯಾಕಂದ್ರೆ ನಾವು ಈಗ ಪ್ರಾಫಿಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಇದೆಲ್ಲ ನಾವು ಮಾಡ್ಲೇಬೇಕಾಗತ್ತೆ. ಸೊ ಪ್ರಾಫಿಟ್ಗೋಸ್ಕರ ಇದು ಮಾಡ್ತೀವಿ ಅನ್ನೋದಕ್ಕಿಂತ ಅಣಬೆ ನಮ್ಮ ಹೊರಗಡೆ ಬರ್ಬೇಕದು. ನಾವೇನು ಸ್ಪಾನ್ ಏನು ನಾವು ಎಷ್ಟು ಹಾಕಿದೀವಿ ಪ್ರಮಾಣದಲ್ಲಿ ಹಾಕಿದ್ವಿ ಅವು ಎಲ್ಲವೂ ಕೂಡ ನಮ್ಗೆ ಅಣಬೆ ಆಗಿ ಕನ್ವರ್ಟ್ ಆಗಿ ಹೊರಗಡೆ ಬರ್ಬೇಕು. ಈಗ ಕೆಲವರು ನಾನು ನೋಡಿದ್ದೀನಿ ಅದು ಕಂಟೈನರ್ ಏನಿದೆ ಅಂದ್ರೆ ಒಂದು ಬ್ಯಾಗ್ ಏನಿದೆ ಅಂತಂದ್ರೆ ಎಲ್ಲ ಫುಲ್ ಸೀಲ್ಡ್ ಇರ್ತದೆ, ಎಲ್ಲೆಲ್ಲಿ ಹೋಲ್ ಮಾಡಿರ್ತಾರೆ ಪರ್ಟಿಕ್ಯುಲರ್ ಆ ಹೋಲ್ ಅಲ್ಲೇ ಒಂದಷ್ಟು ಬಂದಿರ್ತವೆ. ಈಗ ನೀವು ಇದರಲ್ಲಿ ಒಂದ್ 2.5 kg ಬ್ಯಾಗ್ ನಲ್ಲಿ ಸುಮಾರು ಇಲ್ಲ ಅಂತಂದ್ರು 1 kg 200 ಗ್ರಾಮ್ 300 ಗ್ರಾಮ್ ಅಷ್ಟು ನೀವು ತಗೊಳ್ತೀವಿ ಅಂತ ಹೇಳ್ತಿದ್ರಿ. ಕೆಲವರು ಏನ್ ಮಾಡ್ತಾರೆ ಒಂದು 500 ಗ್ರಾಮ್ ಒಂದು 600 ಗ್ರಾಮ್ ಅಷ್ಟಲ್ಲೇ ಅದೇ ಜಾಸ್ತಿ ಹೆಚ್ಚು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಓಪನ್ ಮಾಡಲ್ಲ. ಈಗ ನೀವೆಲ್ಲ ಆಲ್ರೆಡಿ ಓಪನ್ ಮಾಡಿ ತೋರಿಸಿದ್ರಿ, ಈಗ ಅಕಸ್ಮಾತ್ ಇದು ಸೀಲ್ಡ್ ಆಗಿತ್ತು ಆಲ್ರೆಡಿ ಅಲ್ಲೊಂದು ಬಂದಿತ್ತು, ಈಗ ಜಾಗ ಇರಲಿಲ್ಲ ಅಲ್ಲೇ ಸತ್ತಾಯ್ತು. ಈಗ ನಾವು ಇಲ್ಲಿ ಓಪನ್ ಮಾಡಿದ್ರೆ ಈಸಿಯಾಗಿ ಬರ್ತಾ ಇತ್ತು, ನಮ್ಗೆ ಆ ಒಂದು ಬೀಜನು ಕೂಡ ನಮ್ಗೆ ಅಣಬೆಯಾಗಿ ಕನ್ವರ್ಟ್ ಆಗ್ತಾ ಇತ್ತು. ಈಗ ನಮ್ಗೆ ಅದು ಲಾಸ್ ಆಯ್ತು ಅಲ್ವಾ. ಹಾಗಾಗಿ ನೀವು ಈ ಒಂದು ಪ್ಲಾನ್ ನಮ್ಗೆ ತುಂಬಾನೇ ಕೂಡ ಖುಷಿ ಆಯ್ತು ನೀವು ಮಾಡಿರುವಂತದ್ದು. ಇದು ನಾನು ಬೇರೆ ಪ್ಲಾಂಟ್ ಅಲ್ಲಿ ನಾನು ನೋಡಿದೀನಿ, ಬಟ್ ಅದ್ರಲ್ಲಿ ಓಪನ್ ಮಾಡಿರಲಿಲ್ಲ. ಹಾಗಾಗಿ ಅವರು ಇಷ್ಟೇ ಮ್ಯಾಕ್ಸಿಮಮ್ ಮಾಡೋದು ಅಂತ ಕೂಡ ಹೇಳಿದ್ರು. ನೀವು ಹೇಳ್ತಿದ್ರಿ ಹತ್ತತ್ರ 1 kg 200 ಗ್ರಾಮ್ 300 ಗ್ರಾಮ್ ಅಷ್ಟು ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ಅಂತಂದ್ರೆ ನೀವು ಪರಿಪೂರ್ಣವಾಗಿ ಇರುವಂತ ಬೀಜನ ಯುಟಿಲೈಸ್ ಆಯ್ತು. ಈಗ ಇದೆಲ್ಲ ಕಂಪ್ಲೀಟ್ ಆಯ್ತು. ಹಾರ್ವೆಸ್ಟಿಂಗ್ ನೀವು ಎಷ್ಟು ಹಾರ್ವೆಸ್ಟಿಂಗ್ ಮಾಡ್ಬೋದು ಇಲ್ಲಿಂದ ಒಂದು 20 ದಿನ ತಂದ ಎಷ್ಟು ಕಟಾವ್ ಮಾಡ್ಬೋದು ಸರ್? ಈಗ ಆಕ್ಚುಲಿ ಇಲ್ಲಿ ಆಲ್ಮೋಸ್ಟ್ ಒಂದು 200 ಬ್ಯಾಗ್ ಹಾಕಿದ್ದೀನಿ ನಾನು. 200 ಬ್ಯಾಗ್ ಅಂದ್ರೆ ನಾನು ಆಲ್ಮೋಸ್ಟ್ ಅಲ್ಲಿ ಇಲ್ಲಿವರೆಗೂ ಈಗ ಆಲ್ಮೋಸ್ಟ್ ಇಲ್ಲ ಮುಗಿತಾ ಬರ್ತಾ ಇದೆ ಸರ್. 200 ಬ್ಯಾಗ್ ಅಲ್ಲಿ ಈಗ ಕಮ್ಮಿ ಅಂದ್ರೂ ಕೂಡ ನನ್ಗನ್ಸೋ ಪ್ರಕಾರ ಒಂದು 200-220 kg ಹತ್ರ ಕಟ್ ಮಾಡ್ಬಿಟ್ಟಿದ್ದೀನಿ ಸರ್. ಅದು ಒಂದು ಕೆಲವು ಬರ್ದಿದ್ದೀನಿ, ಕೆಲವು ಬರ್ದಿರಕ್ ಆಗಿಲ್ಲ, ಸ್ವಲ್ಪ ಕೆಲಸದ ಒತ್ತಡದಿಂದ ಆಗಿಲ್ಲ ನನಗೆ. ಒಂದು 200-220 kg ಹತ್ರ ಕಟಾವ್ ಮಾಡಿದ್ದೀನಿ. ನನಗೆ ಲಾಸ್ ಅನ್ನೋದು ಏನಿಲ್ಲ ಸರ್, ಪ್ರಾಫಿಟೇ ಇದೆ. ಸೊ ನಾವು ಟ್ರೈನಿಂಗ್ ನಮ್ಗೆ ಹೇಗ್ ಕೊಟ್ಟಿರ್ತಾರೆ, ನಾವು ಅದನ್ನ ಯುಟಿಲೈಸ್ ಹೇಗ್ ಮಾಡ್ಕೊಂತೀವಿ, ಪ್ಲಸ್ ಆ ಯುಟಿಲೈಸ್ ಮಾಡ್ಕೊಂಡು ಹೇಗ್ ಸಂಪಾದನೆ ಮಾಡೋದನ್ನ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ ಸರ್. ಯಾಕಂದ್ರೆ ಕೆಲವು ಪಾಯಿಂಟ್ಸ್ ಗಳು ಅವ್ರು ಹೇಳಿರ್ತಾರೆ, ನಾವು ಮರ್ತೋಗಿರ್ತೀವಿ. ನಾವೇನಕ್ಕೆ ನಾನು ನಿಮ್ಗೆ ಟ್ರೈನಿಂಗ್ ಕೊಡ್ತೀನಿ ಅಂತ ಅನ್ಬಿಟ್ಟು ನಾನು ಹೇಳಿದೆ ಅಂತಂದ್ರೆ, ಕೆಲವರು ಈಗ ಕೆಲವು ಕಡೆ ಕೊಡ್ತಾರೆ ಸರ್, ಥಿಯರಿ ಹೇಳ್ಬಿಟ್ಟು ಒಂದಿನ ಹೇಳ್ಬಿಟ್ಟು ಮುಗ್ದೈತೆ ಅನ್ಬಿಟ್ಟು ಕಳ್ಸ್ಬಿಟ್ರೆ ಅದು ಗೊತ್ತಾಗಲ್ಲ. ವಿತ್ ಪ್ರಾಕ್ಟಿಕಲ್ ನೀವು ಹುಲ್ ಕಟ್ ಮಾಡೋದ್ರಿಂದ ಹಿಡಿದು, ಬೇಯಿಸೋದ್ರಿಂದ ಹಿಡಿದು, ಒಣೆ ಹಾಕೋದ್ರಿಂದ ಹಿಡಿದು, ನೆಕ್ಸ್ಟ್ ಅದನ್ನ ಎತ್ಕೊಂಡ್ಬಂದು ಮಾಯಿಶ್ಚರ್ ಇಷ್ಟ ಆಗಿದೆ ಅಂತ ಹೇಳಿ ಕ್ಲಿಯರ್ ಆಗಿ ಅದನ್ನ ಬ್ಯಾಕ್ ಫಿಲ್ ಮಾಡಿ ಹೋಲ್ ಮಾಡಿ ತಗೊಂಡೋಗಿ ಡಾರ್ಕ್ ರೂಮ್ ಅಲ್ಲಿ ಇಟ್ಟು, ಡಾರ್ಕ್ ರೂಮ್ ಇಂದ 20 days ಆದ್ಮೇಲೆ ತಗೊಬಂದು ಇಲ್ಲಿ ಇಡಬೇಕು. ಇದು ಒಂದು ಪ್ರೊಸೀಜರ್ ಅಂತ ಪ್ರೊಸೆಸಿಂಗ್ ಅಲ್ಲೇ ಹೋದ್ರೆ ನಿಮ್ಗೆ ವರ್ಕ್ ಆಗೋದು. ಈಗ ನಾನು ಹೇಳಿದ್ದು ನಿಮ್ಗೆ ಒಂದು ಸಿಂಪಲ್ ಕ್ವಶನ್ ಬಂದ್ಬಿಟ್ಟು, ಈಗ ಒಂದು ಬ್ಯಾಗ್ ತಂದ ಇಟ್ಟಿದ್ರೆ ಎಷ್ಟು ಟೈಮ್ ನೀವು ಕಟಾವ್ ಮಾಡ್ತೀರಾ ಅಂತ ಹೇಳ್ತಾರೆ? ಎಷ್ಟು ಟೈಮ್ ಕಟಾವ್ ಮಾಡ್ತೀರಿ ಒಂದು ಬ್ಯಾಗ್ ನಿಮ್ಗೆ? ಆಲ್ಮೋಸ್ಟ್ ಅದೇ ಸರ್, 40 days ಟೈಮ್ ತಗೊಳುತ್ತೆ. 35 to 40 days ಈ ಒಂದು ಬ್ಯಾಗ್ ನಿಮ್ ಟೈಮ್ ತಗೊಳುತ್ತೆ ಬರೋದಕ್ಕೆ. ಅಂದ್ರೆ ಒಂದೊಂದು ಸಲ ನಿಮ್ಗೆ ಕಟಾವ್ ಬಂದ್ರೆ ಒಂದೊಂದು ಬಂಚ್ ನಾನು ನಿಮ್ಗೆ ತೋರಿಸಿದ್ನಲ್ಲ ಸರ್, ಈ ತರ ಬಂಚ್ಗಳು ಓಪನ್ ಆಗಿ ಇದು ಚಿಕ್ಕದು, ಒಂದೊಂದು ಬಂಚ್ ಹಿಂಗೆ ಓಪನ್ ಆಗುತ್ತೆ. ನಾನು ಕೆಲವು ವಿಡಿಯೋಸ್ ಗಳೆಲ್ಲ ನಿಮ್ಗೆ ಫೋಟೋಸ್ ಗಳೆಲ್ಲ ಇಲ್ಲೂ ಕೆಲವೊಂದಿವೆ, ಹೌದು, ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇಲ್ಲೂ ಬರ್ತಾ ಇದೆ, ಬೇಕಾದ್ರೆ ನೋಡ್ಕೋಬಹುದು. ಇಲ್ಲೂ ಇದೆ ತೋರಿಸಿ, ಇಲ್ಲೂ ಇದೆ, ಇಲ್ಲೂ ಇದೆ. ಈ ತರ ಮಾಡ್ಕೊ, ಈ ತರದೆಲ್ಲ ನಿಮ್ಗೆ ಹೆಂಗೆ ಇಲ್ಲ ಅಂದ್ರೆ ಕೂಡ 120-130 ಗ್ರಾಮ್ ಬರುತ್ತೆ ಸರ್ ಒಂದ್ ಬಂಚ್. ಈಗ ಒಂದು ಇದ್ರಲ್ಲಿ ನೀವು ಸುಮಾರು ಈಗ ನೀವು ಇಲ್ಲಿ 20 ದಿನಕ್ಕೆ ತಂದ ಹಾಕಿದ್ಮೇಲೆ ಎಷ್ಟು ಕಟಾವ್ ಮಾಡ್ತೀರಿ ಸರ್? ಹೆಚ್ಚು ಕಮ್ಮಿ 4 ಕಟಾವ್ ಬರುತ್ತೆ ಸರ್. 4 ಕಟಾವ್. ಯಾಕಂದ್ರೆ ನಿಮ್ಗೆ ಹೋಗ್ತಾ ಬಂದು ಲೇಯರ್ ನಿಮ್ಗೆ ಥಿಕ್ನೆಸ್ ಬಂದು ಕಡಿಮೆ ಆಗ್ಬಿಡುತ್ತೆ. ಅವಾಗ ನಿಮ್ಗೆ ಬೀಜಗಳು ಖಾಲಿ ಆಗಿದೆ, ಹುಲ್ಲು ಕೂಡ ತಿನ್ಕೊಂಡಿರುತ್ತೆ ಸರ್. ಇದಕ್ಕೆ ಬೇರೆ ಏನಿಲ್ಲ ಸರ್, ಇದು ತಗೊಬಂದು ನಾವಿಲ್ಲಿ ಬೇರೆ ಏನು ಹಾಕಲ್ಲ. ನಾವಿಲ್ಲಿ ಹಾಕದ್ ಬಂದ್ಬಿಟ್ಟು ಬರೀ ನೀರಷ್ಟೇ. ಇದಕ್ಕೆ ತಗೊಂಡ್ಬಿಟ್ಟು ಬರೀ ನೀರ್ ಹಾಕ್ತಿವಿ. ಈ ಒಂದು ಬ್ಯಾಗ್ ನೀರ್ ಬಿಟ್ರೆ ಬೇರೆ ಯಾವ ಕೆಮಿಕಲ್ ಯೂಸ್ ಮಾಡಲ್ಲ, ಏನು ಯೂಸ್ ಮಾಡಲ್ಲ ಸರ್. ಈ ತರ ಬರುತ್ತೆ. ಈಗ ನೀವು ಯೂಸ್ ಮಾಡ್ತಾ ಇರೋದು ಗ್ರೇ ಆಯಿಸ್ಟರ್ ಮೈಸೂರು. ಹೌದು, ಗ್ರೇ ಆಯಿಸ್ಟರ್ ಸರ್. ಇದನ್ನ ಯೂಸ್ ಮಾಡ್ಕೊಟ್ರಿ ನೀವು ಸರ್? ನಿಮ್ಗೆ ಗ್ರೇ ಆಯಿಸ್ಟರ್ ಬಂದ್ಬಿಟ್ಟು 3 days ನಿಮ್ಗೆ ಲೈಫ್ ಬರುತ್ತೆ. 3 days ಬರುತ್ತೆ ಲೈಫ್. ಪ್ಲಸ್ ನಿಮ್ಗೆ ಈ ವೈಟ್ ಅಂತೆಲ್ಲ ಬರುತ್ತೆ ಸರ್, ಇಲ್ಲ ಅಂತಿಲ್ಲ. ಬಟ್ ನಿಮ್ಗೆ ಅದೆಲ್ಲ ನಿಮ್ಗೆ ಲೈಫ್ ಕಡಿಮೆ. ಈಗ ನಾನು ಇವತ್ತು ನಾನು ಬೆಳಿಗ್ಗೆ ಕಟಾವ್ ಮಾಡಿದೀನಿ ಅಂತಂದ್ರೆ ನಾಳೆ ಮಧ್ಯಾಹ್ನ 1-1.5 ದಿನದಲ್ಲಿ ನಿಮ್ಗೆ ಹೋಗ್ಬಿಡುತ್ತೆ, ಅಂದ್ರೆ ಬೇಗ ಹಾಳಾಗ್ಬಿಡುತ್ತೆ. ಬಟ್ ನಿಮ್ಗೆ ಗ್ರೇ ಆಯಿಸ್ಟರ್ ಬಂದ್ಬಿಟ್ಟು ನಿಮ್ಗೆ 3 ದಿನ ಲೈಫ್ ಬರುತ್ತೆ. ಅದು ಅಂದ್ರೆ ನಮ್ಗೆ ಅಟ್ಲೀಸ್ಟ್ ಒಂದು ವರ್ತಬಲ್ ಮೇಂಟೈನ್ ಮಾಡ್ಬೋದು ಆ ತರ. ಹೌದು, ಆಯಿಸ್ಟರ್ ಬೆಸ್ಟ್. ಈಗ ಆಯಿಸ್ಟರ್ ಹೆಚ್ಚು ಅಂತ ಬರುತ್ತೆ, ಆಯಿಸ್ಟರ್ ಅದೇ ಬೆಟರ್ ಸರ್. ಅದೇ ಬೆಟರ್. ನೀವು ಅದನ್ನೇ ಕೂಡ ಚೂಸ್ ಮಾಡ್ಕೊಂಡು ಅದನ್ನೇ ಕೂಡ ನೀವು ಬೆಳಿತಾರ. ಹೌದು, ಖಂಡಿತ.
ಇವಾಗ ನೀವು ಒಂದು ಆಯಿಸ್ಟರ್ ಮಶ್ರೂಮ್ ಬೆಳೆದ್ರಿ ಎಲ್ಲ ಆಯ್ತು, ಒಂದ್ ಹಂತದಲ್ಲಿ ನೀವು ಮಾಡಿದ್ರಿ. ಈಗ ಒಂದು ಟ್ರಯಲ್ ಪರ್ಪಸ್ಗೆ ಈಗ ಆಲ್ರೆಡಿ ಒಂದು ಇಷ್ಟು ಕೆಜಿ ಬಂದ್ರೆ ನೀವು ಅಲ್ಲೇ ಲೋಕಲ್ಗೋ ಅಥವಾ ಸಮಥಿಂಗ್ ಯಾರಿಗಾರು ಫ್ರೆಂಡ್ಸ್ಗಳಿಗೋ ಅಥವಾ ಊರಿಗೆ ಯಾರಿಗೋ ಕೊಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಇವಾಗ ನೆಕ್ಸ್ಟ್ ಈಗ ಈ ಒಂದು ಟ್ರೈಲರ್ ಆಯ್ತು, ಈಗ ಇನ್ನೂ ದೊಡ್ಡ ಮಟ್ಟದಲ್ಲಿ ನೀವು ಮಾಡ್ಬೇಕು ಅಂತ ನೀವು ಬಯಸಿದ್ರಿ. ಈಗ ನೆಕ್ಸ್ಟ್ ಒಂದು 200 ಕೆಜಿ 300 ಕೆಜಿ ಅಷ್ಟು ಏನೋ ಪ್ರೊಡ್ಯೂಸ್ ಮಾಡ್ತೀರಿ ಅಂತಂದ್ರೆ ನೀವು ಮಾರ್ಕೆಟಿಂಗ್ ಎಲ್ಲಿ ನೋಡ್ಕೊಂಡಿದ್ದೀರಾ, ಯಾರಿಗೆ ಮಾರ್ತೀರಿ, ಏನಿದೆ ಅದು ಮಾರ್ಕೆಟ್? ಸರ್ ನನಗೆ ಬೆಂಗಳೂರು ಬಂದು ಮೇನ್ ಮಾರ್ಕೆಟ್ ಸರ್. ಯಾಕಂದ್ರೆ ನಾನು ಸೇಲ್ಸ್ ಶುರು ಮಾಡಿದ್ದೆ ಅಲ್ಲಿ, ನಂದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ದು ಕೂಡ ಅಲ್ಲೇ ನಾನು. ಸೊ ನಾನು ಆಲ್ಮೋಸ್ಟ್ ಜಯನಗರ, JP ನಗರ, ಈ ಕಡೆ ನಮ್ ಕನಕಪುರ ರೋಡು, ಬನ್ನೇಘಟ್ಟ ರೋಡು, BTM, ಈ ಕಡೆ RR ನಗರ, ಈ ಕಡೆ ಫುಲ್ ಏರಿಯಾ ಎಲ್ಲ ಕವರ್ ಮಾಡ್ತಾ ಇದೆ. ಅದರಿಂದ ಒಳಗಡೆಗೆ ಈ ಸ್ವಲ್ಪ ಬೇರೆ ಬೇರೆ ಏರಿಯಾಗಳೆಲ್ಲ ಇದೆ. ಮತ್ತೆ ನಾನು ಅದನ್ನ ಅಣಬೆ ಎಲ್ಲ ಸಪ್ಲೈ ಮಾಡ್ಬೇಕಾದ್ರೆ ಆ ಸುತ್ತಮುತ್ತಲ ನನ್ಗೆ ಸ್ವಲ್ಪ ಫ್ರೆಂಡ್ಸ್ಗಳು ಕಾಂಟ್ಯಾಕ್ಟ್ ಆಗಿದ್ರು. ಐ ಮೀನ್ ಈ ಬಟನ್ ಮಶ್ರೂಮ್ ಹಾಕೋರೆಲ್ಲ ಕಾಂಟ್ಯಾಕ್ಟ್ ಆಗಿದ್ರು. ಅಣ್ಣ ನಮಗೂ ಕೊಡಿ, ನಮಗೂ ಡೈಲಿ ಒಂದು 8 ಕೆಜಿ 10 ಕೆಜಿ 15 ಕೆಜಿ ಕೊಡಿ, ನಾವು ತಗೊಂತೀವಿ, ಅದೇನಿದೆ ನಾನು ನಿಮ್ಗೆ ಅಮೌಂಟ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಅಂತ ಕೂಡ ಹೇಳಿದ್ರು. ಸೊ ನಮ್ಗೆ ಮಾರ್ಕೆಟಿಂಗ್ ಕೂಡ ಈಸಿ ಇದೆ, ಮಾಡ್ಕೊಂತೀನಿ ಸರ್. ಅಂದ್ರೆ ಇನ್ನು ಸ್ವಲ್ಪ ಏನಾದ್ರು ಕೇಳೋರು ಇತ್ತು ಅಂದ್ರೆ ನಾನು ಸ್ವಲ್ಪ, ಯಾಕಂದ್ರೆ ಇದು ನನಗೆ ಬೇಕು ಅಂತ ಅಂದ್ರೆ ಅವರು ನನ್ಗೆ 1 ತಿಂಗಳು ಮುಂಚೆ ಹೇಳ್ಬೇಕು. ಯಾಕಂದ್ರೆ ನನಗೆ ಪ್ರೊಸೆಸ್ ಮಾಡಿ ಪ್ರಿಪೇರ್ ಮಾಡಿ ಇದು ನನಗೆ ಅಣಬೆ ಹೊರಗಡೆ ಬರ್ಬೇಕಂದ್ರೆ 20 ದಿನ ಟೈಮ್ ಬೇಕು ನನಗೆ. ಹೌದು, ಖಂಡಿತ. ಸೊ ಮುಂಚಿತವಾಗಿ ಹೇಳ್ಬೇಕು ನನಗೆ. ಆವಾಗ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೂಡ ನಾನು ರೆಡಿ ಮಾಡೋದಕ್ಕೆ ಅದಕ್ಕೆ ಬೇಕಾದ ರಾ ಮೆಟೀರಿಯಲ್ಸ್ ಪ್ಲಸ್ ಎಲ್ಲಾನು ಲೇಬರ್ಸ್ ಎಲ್ಲ ರೆಡಿ ಮಾಡ್ಬೇಕು. ಬೇಕಾದ ಚೆಡ್ಡು ಕೂಡ ಹಾಕೊಬೇಕು ನಾನು, ಯಾಕಂದ್ರೆ ದೊಡ್ಡದಾಗಿ ಮಾಡ್ಬೇಕಲ್ಲ. ನನ್ನ ಹತ್ರ ಈಗ ಬರೋ ಅಷ್ಟರಲ್ಲಿ ಒಂದು 50 ಕೆಜಿ ನಾನು ಕೊಡ್ಬೋದು ಸರ್. ಇನ್ನು ಎಕ್ಸ್ಟ್ರಾ ಬೇಕಂದ್ರೆ ಕೂಡ ನಾನು ಮಾಡ್ಕೊಂತೀನಿ. ಆರ್ಡರ್ ಕೊಡ್ಬೇಕಾಗತ್ತೆ, ಇಷ್ಟು ದಿನ ನಮಗೆ ಕಾಲಾವಕಾಶ ಬೇಕೇ ಬೇಕು. ಈಗ ನೀವು ಒಂದು ಮಾರ್ಕೆಟಿಂಗ್ ಒಳ್ಳೆ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳಿ, ಒಂದು ಬೆಂಗಳೂರಲ್ಲಿ ನೀವು ಒಂದು ಮಾರ್ಕೆಟಿಂಗ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಸಪೋಸ್ ಯಾವ್ದೋ ಒಂದು ನಮ್ದು ಒಂದ್ ಕಡೆ ಎಲ್ಲ ಒಂದು ಕಾರ್ಯ ಆಗ್ತಾ ಇರುತ್ತೆ, ಅಥವಾ ಒಂದು ಯಾವ್ದೋ ಒಂದು ಹೋಟೆಲ್ ಅದು ಸಮಥಿಂಗ್ ಇಲ್ಲಿ ಯಾರು ಊರ್ ಕಡೆ ಬಂದ್ರು ಅಂತ ಹೇಳಿ ಅವ್ರಿಗೆ ನೀವು ಕೊಡೋದಾದ್ರೆ ಏನ್ ರೇಟ್ ಕೊಡ್ತೀರಾ, ಮತ್ತೆ ರಿಟೇಲರ್ಗೆ ಏನು, ಮತ್ತೆ ಒಂದು ಹೋಲ್ಸೇಲ್ಗೆ ಏನ್ ರೇಟ್ ಕೊಡ್ತೀರಾ, ಒಂದ್ ಸ್ವಲ್ಪ ಏನಾರು ಹೇಳ್ಬೋದಾ ಸರ್? ಈಗ ಆಕ್ಚುಲಿ ಈಗ ಇಲ್ಲೇ ನಮ್ಮೂರಿಗೆ ಬಂದ್ಬಿಟ್ಟು ಸ್ಪಾಟ್ ಅಲ್ಲಿ ಬಂದು ತಗೊಂಡ್ ಹೋಗ್ತಾರೆ. ಅವ್ರಿಗೆ ಇಲ್ಲಿ ಬಂದು ತಗೊಂಡು ಹೋಗೋರು ಇದಾರೆ. ಡೈಲಿ ಒಂದ್ 2-3 ಕೆಜಿ 5 ಕೆಜಿ ಇಲ್ಲಿ ಬರ್ತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾನೇ ಕೂಡ ಹೋಗ್ಬಿಟ್ಟು ಬೇಕು ಅಂದವ್ರಿಗೆ ಸಪ್ಲೈ ಕೊಡ್ತೀನಿ, ಡೋರ್ ಡೆಲಿವರಿ ಕೊಡ್ತೀನಿ. ಅವ್ರಿಗೆ ಒಂದ್ ಡೋರ್ ಡೆಲಿವರಿ ಒಂದು 25 ರೂಪಾಯಿ 50 ರೂಪಾಯಿ ಎಕ್ಸ್ಟ್ರಾ ತಗೊಂತೀನಿ. ಡಿಪೆಂಡ್ ಅಪಾನ್ ಈಗ ನಾವು ಹೋಗ್ತೀವಿ, ಪೆಟ್ರೋಲ್ ಹಾಕೊಂಡು ಹೋಗ್ಬೇಕು, ಅದಕ್ಕೇನಿದೆ ಆ ಖರ್ಚು ತಗೊಂತೀವಿ. ಈಗ ರಿಟೇಲ್ ಅಂತ ಅನ್ಬಿಟ್ಟು ಇದು ಬರುತ್ತೆ. ನಮ್ ಕನಕಪುರ ಸರೌಂಡಿಗೆ ನಂಗೆ 10 ರಿಂದ 15 ಕೆಜಿ ಸೇಲ್ ಆಗುತ್ತೆ ಸರ್, ಟು ಬಿ ಫ್ರಾಂಕ್. ಸೊ ನಿಮ್ಗೆ ಹೋಲ್ಸೇಲ್ ರೇಟ್ ಬಂದ್ಬಿಟ್ಟು ಅದು ಏನಿಗೆ ನಾನು ನಿಮ್ಗೆ ಹೇಳ್ತಾ ಇದೀನೋ ಅದಕ್ಕಿಂತ ಒಂದು 50 ರೂಪಾಯಿ ಬಂದ್ಬಿಟ್ಟು ಹೋಲ್ಸೇಲ್ ರೇಟ್ ನಿಮ್ಗೆ ಕಡಿಮೆ ಕೊಡ್ತೀನಿ ಸರ್. ಯಾಕಂದ್ರೆ ಅವ್ರಿಗೂ ರಿಟೇಲ್ ಅವ್ರು ಮಾರ್ಬೇಕಲ್ಲ, ಸೊ ಅವ್ರಿಗೂ ಒಂದು 50 ರೂಪಾಯಿ ಪ್ರಾಫಿಟ್ ಆಗ್ಬೇಕಾಗತ್ತೆ. ಹಂಗಾಗಿ ಅವ್ರಿಗೂ ಕೂಡ ಒಂದು 50 ರೂಪಾಯಿ ಕಡಿಮೆ ಹಾಕೊಡ್ತೀನಿ. ಆ ರೀತಿಯಲ್ಲಿ ಹಾಕೊಡ್ತೀರಿ. ಒಟ್ಟಲ್ಲಿ ಒಂದು ರಿಟೇಲರ್ಗೂ ಓಕೆ, ಒಂದು ಹೋಲ್ಸೇಲರ್ಗೂ ಖಂಡಿತ. ಮತ್ತೆ ಇಲ್ಲಿ ಬಂದು ತಗೊಂಡವ್ರಿಗೆ ಒಂದು ರೇಟ್ ಹಾಕೊಡ್ತೀವಿ. ಮತ್ತೆ ನಾವೇ ಅಕಸ್ಮಾತ್ ಅವ್ರು ನಾವು ಬರಕ್ಕಾಗಲ್ಲ, ನೀವೇ ತಂದ್ಕೊಡಿದ್ರೆ ಅವ್ರಿಗೆ ಒಂದು ರೇಟ್, ನೀವು ಏನು ಟ್ರಾನ್ಸ್ಪೋರ್ಟ್ ನೀವು ಚಾರ್ಜ್ ಮಾಡಿ ನೀವು ಅವ್ರಿಗೆ ಹಾಕೊಡ್ತೀರಿ. ಹೌದು ಸರ್. ಈಗ ಇದೆಲ್ಲ ರೆಡಿ ಆದಂತ ನೀವು ಪುನೆಟ್ ಬಾಕ್ಸ್ ಅಲ್ಲಿ ಹಾಕಿ ಮಾಡ್ತೀರಾ? ಎಷ್ಟೊತ್ತು ಕೆಜಿ ಲೆಕ್ಕದಲ್ಲಿ ಮಾಡ್ತೀರಾ ಸರ್? 1 ಕೆಜಿಗೆ 5 ಪುನೆಟ್ ಬಾಕ್ಸ್ ಬರುತ್ತೆ ಸರ್. 1 ಕೆಜಿಗೆ 5 ಪುನೆಟ್ ಬಾಕ್ಸ್ ಬರುತ್ತೆ. 1 ಗ್ರಾಮ್ ಅಲ್ಲಿ ನೋಡಬಹುದು ಹೇಗಿದೆ ನಿಮ್ದು ಲೇಬಲಿಂಗ್. ಪುನೆಟ್ ಬಾಕ್ಸ್ ಇಲ್ಲೇ ಇದೆ. ಅದನ್ನ ಎಲ್ಲಿಂದ ತರ್ತೀರಾ? ನೀವೇನು ಆರ್ಡರ್ ಕೊಟ್ಟು ಮಾಡಿಸ್ಬೇಕಾ ಸರ್? ನಮ್ಗೆ ಆರ್ಡರ್ ಎಲ್ಲ ಏನಿದೆ ಸರ್, ನಮ್ಗೆ ಚಿಕ್ಕಪೇಟೆ ಒಳಗಡೆ ಇಲ್ಲಿ ಇದೆ. ಓಕೆ, ಈ ತರ ಬರುತ್ತೆ ಅಲ್ಲೂ ಇದೆ ಬಾಕ್ಸ್ಗಳು, ತಗೊಬನ್ನಿ ಸರ್. ಓಕೆ, ಆಮೇಲೆ ನೀವು ಇಲ್ಲಿ ಇದರಲ್ಲಿ ವೆಯ್ಟ್ ಚೆಕ್ ಇದು ಮಾಡ್ಕೊಳ್ತೀರಾ ಸರ್? ಇದೆ ನಮಗೆ ವೇಯಿಂಗ್ ಮಿಷಿನ್ ಬಂದ್ಬಿಟ್ಟು ಇದೇ ಬರುತ್ತೆ. ಇದ್ರಲ್ಲಿ ಹಾಕಿ ನಾವು ಚೆಕ್ ಮಾಡಿ ಈ ಒಂದು ಬಾಕ್ಸ್ ಬಂದ್ಬಿಟ್ಟು ನನಗೆ 16 ರಿಂದ 17 ಗ್ರಾಮ್ ಬರುತ್ತೆ ಸರ್. ಇದನ್ನ ಬಿಟ್ಟು ನಾನು 200 ಗ್ರಾಮ್ ಎಕ್ಸ್ಟ್ರಾ ಹಾಕಿರ್ತೀನಿ. 200 ಗ್ರಾಮ್ ಬಿಟ್ಟು 17 ರಿಂದ 18 ಗ್ರಾಮ್ ಎಕ್ಸ್ಟ್ರಾ ಹಾಕಿರ್ತೀನಿ. ಯಾಕಂದ್ರೆ ಈ ಬಾಕ್ಸ್ ಏನ್ ಬರುತ್ತಾ ಒಂದು 220 ಗ್ರಾಮ್ 220 ಗ್ರಾಮ್ ಬರುತ್ತೆ. ಅಂದ್ರೆ ಈಗ ಅದನ್ನ ಲೆಸ್ ಮಾಡಿ, ಸಪೋಸ್ ಅದನ್ನು ಕೂಡ ನಿಮ್ಗೆ ವೇಟೇಜ್ ಬರುತ್ತೆ ಅಂತ ಹೇಳಿ. ಹೌದು, ಕಸ್ಟಮರ್ ಲಾಸ್ ಆಗ್ಬಾರ್ದು. ಇವಾಗ ಇದು ನೀವು ನಿಮ್ದು ಗ್ರೋಚರ್ ಇದೆ ಆಕ್ಚುಲಿ. ಹೌದು ಸರ್, ನಿಮ್ಮ ಒಂದು ಕಂಪ್ನಿ ಗ್ರೋಚರ್ ನಂದಿ ಮಶ್ರೂಮ್ ಅಂತ ಮಾಡ್ಕೊಂಡ್ರು ಬ್ರ್ಯಾಂಡ್. ಅದ್ರ ಜೊತೆಗೆ ಇಲ್ಲಿ ನೀವು ಲೇಬ್ಲಿಂಗ್ ಹಾಕಿ ಮಾಡಿರ್ತೀರಿ, ನಂದಿ ಅಣಬೆ ಅಂತ ಹಾಕಿರ್ತೀರಿ. ಇಲ್ಲಿ 80 ರೂಪೀಸ್ ಅಂತ ಹಾಕಿದ್ರಿ. ಈ ಒಂದು ಬಾಕ್ಸ್ 80 ರೂಪೀಸ್. ಹಾ ಸರ್, ಈ ಒಂದು ಬಾಕ್ಸ್ ಬಂದು 80 ರೂಪೀಸ್. ನಾನು ಬ್ಯಾಂಗ್ಳೂರಲ್ಲಿ ರಿಟೇಲ್ ರೇಟ್ ಕೊಡ್ತಾ ಇರುವಂತದ್ದು. ಅಂದ್ರೆ 220 ಗ್ರಾಮ್ಗೆ 80 ರೂಪಾಯಿ ನೀವು ಮಾರ್ತಾ ಇರುವಂತದ್ದು. 1 ಕೆಜಿಗೆ 400 ರೂಪಾಯಿ. 1 ಕೆಜಿಗೆ 400 ರೂಪಾಯಿ. ನಿಮ್ಗೆ ಇದೇ 1 ಕೆಜಿಗೆ ಆನ್ಲೈನ್ ಸಪ್ಲೈ ಬಂದ್ಬಿಟ್ಟು ಇದೊಂದು ಬಾಕ್ಸ್ ಬಂದ್ಬಿಟ್ಟು 130 ರೂಪಾಯಿ ಸೇಲ್ ಮಾಡ್ತಾರೆ ಇಲ್ಲಿ ಆನ್ಲೈನ್ ಅಲ್ಲಿ. ನನ್ನ ಹತ್ರ ಬಂದು 80 ರೂಪಾಯಿ ಬ್ಯಾಂಗ್ಳೂರ್ ರೇಟ್. ಓಕೆ, ಒಳ್ಳೇದಾಯ್ತು. ಮತ್ತೆ ಇನ್ನು ಈಗ ನೀವು ಒಂದು ಹಾರ್ವೆಸ್ಟಿಂಗ್ ಮಾಡಿದ್ರಿ, ಸುಮಾರು ಒಂದು 100 ಕೆಜಿ 200 ಕೆಜಿ ಇವತ್ತು ನೀವು ಪ್ರೊಡ್ಯೂಸ್ ಆಯ್ತು ಅಂತ ತಿಳ್ಕೊಳ್ಳಿ. ಇವತ್ತು ನಮಗೆ ಒಂದು 100 ಕೆಜಿ ಸೇಲ್ ಆಯ್ತು, ಇನ್ನೊಂದು 100 ಕೆಜಿ ಇದೆ. ಏನ್ ಮಾಡ್ತೀರಾ ಅದನ್ನ? ಸರ್ ನಾನು ಆಕ್ಚುಲಿ ಆ ತರ ಬಂತು ಅಂದ್ರೆ ಡ್ರೈ ಮಶ್ರೂಮ್ ಅಂತ ಹೇಳಿ ಮಾಡ್ಕೊಂತೀವಿ ಸರ್. ಅದಕ್ಕೂ ಕೂಡ ನಮ್ಗೆ ಮಾರ್ಕೆಟಿಂಗ್ ಇದೆ. ಇದನ್ನ ಡ್ರೈ ಮಾಡ್ಕೋಬಹುದು, ಡ್ರೈ ಮಾಡ್ಕೊಂಡು ಸೇಲ್ ಮಾಡ್ಬೋದು. ಆದ್ರೆ ಒಣಗಾಕ್ತಿವಿ. ಅದಕ್ಕೆ ಒಂದು ಈಗ ಸರ್ ನಿಮ್ಗೆ ಈ ಒಂದು ಮಶ್ರೂಮ್ ಅಲ್ಲಿ
ವಿಟಮಿನ್ ಡಿ ಅನ್ನೋದು ಯಥೇಚ್ಛವಾಗಿದೆ ಸರ್. ಈ ಲೇಡೀಸ್ ಗಳಿಗೆ ಬಂದ್ಬಿಟ್ಟು ಎಸ್ಪೆಷಲಿ ಲೇಡೀಸ್ ಗಳು ಬಂದ್ಬಿಟ್ಟು ತುಂಬಾ ಬೇಕಾಗುತ್ತೆ. ಸಮಥಿಂಗ್ ಅವ್ರದ್ದು ತುಂಬಾ ಡಿಸೀಸ್ ಇರುತ್ತೆ, ಅವ್ರಿಗೆ ಕೆಲವರಿಗೆ ಥೈರಾಯ್ಡ್ ಎಫೆಕ್ಟ್ ಇರುತ್ತೆ, ವೆಯ್ಟ್ ಲಾಸ್ ಬೇಕು. ಅವ್ರು ಇನ್ನೊಂದು ಕೆಲವರು ಲೇಡೀಸ್ ಗಳಂದ್ರೆ ಮನೆ ಕೆಲಸ ಅಂತ ಅನ್ಕೊಂಡು ಪಾಪ ಅವ್ರು 10-11 ಗಂಟೆ ಯಾರೋ ಟಿಫನೇ ಮಾಡಿರಲ್ಲ, ಕೆಲವರು 12 ಗಂಟೆ 1 ಗಂಟೆ ಊಟ ಮಾಡ್ಕೊಂತಾರೆ. ಆಮೇಲೆ ಬಿಸ್ಲಿಗೆ ಬರಲ್ಲ, ಬಿಸ್ಲಿಗೆ ಬಂದ್ರೆ ಇಲ್ಲ ಸರ್ ನಮ್ಗೆ ವಿಟಮಿನ್ ಡಿ. ಅದಕ್ಕೆ ಏನ್ ಮಾಡುತ್ತೆ, ವಿಟಮಿನ್ ಡಿ ಬಂದು ಇದ್ರಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಇದು 1% ಆದ್ರೆ ನೀವ್ ಇದನ್ನ ತಗೊಬಂದು ಸೂರ್ಯನ ಶಾಖದಲ್ಲಿ ಅದು ಒಂದು ಸೋಲಾರ್ ಇದ್ ಬರುತ್ತೆ ಡ್ರೈಯಿಂಗ್ ಮಿಷಿನ್, ಅದನ್ನ ಒಣಗಿಸ್ತೀವಿ. ಡ್ರೈ ಮಾಡಿದಾಗ ಇಷ್ಟು 50 ಆಗುತ್ತೆ ನಿಮ್ಗೆ. ಈ 1% ಏನ್ ಬರ್ತಾ ಇರತ್ತೋ ಅದಕ್ಕೂ 50% ಜಾಸ್ತಿ ಬರುತ್ತೆ ನಿಮ್ಗೆ ವಿಟಮಿನ್ ಡಿ. ಸೂರ್ಯನ ಶಾಖ ಅದು ಎಳ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಇದನ್ನ ನಾವು ಡ್ರೈ ಮಶ್ರೂಮ್ ನ 1 kg ತಿನ್ನೋದು ಒಂದೇ, ಇದನ್ನ ಸುಮಾರು ಒಂದು 10-15 kg ತಿನ್ನೋದು ಒಂದೇ ಅನ್ಕೊಳ್ಳಿ. ಆ ರೀತಿ ಆಗುತ್ತೆ. ನೀವು ಅದನ್ನ ಒಂದು ಪಾಯಿಂಟ್ ಹೇಳಿದ್ರಿ, ಒಳ್ಳೆ ಪಾಯಿಂಟ್ ಮೇನ್ ಪಾಯಿಂಟ್ ನೀವು ಹೇಳಿದ್ರಿ. ಮತ್ತೆ ಈಗ ನಾನೇ ಒಬ್ಬ ಕಸ್ಟಮರ್ ನಿಮ್ಗೆ, ಈಗ ನೀವು ಒಬ್ಬ ಕಸ್ಟಮರ್ಗೆ ಒಂದು 100 kg ನೀವು ಮಾರಿದ್ರಿ. ಹೌದು. ನಾನು ಒಬ್ಬ ಕಸ್ಟಮರ್, ನನಗೆ 100 kg ಬೇಕು, ಬಟ್ ನನಗೆ ನಾಳೆ ಬೇಕು. ನೀವು ಇವತ್ತು ಹಾರ್ವೆಸ್ಟಿಂಗ್ ಮಾಡಿದೀವಿ, ನಂಗೆ ನಾಳೆ ಬೇಕು. ಏನ್ ಹಾರ್ವೆಸ್ಟಿಂಗ್ ಅಂತ ಅಂದ್ರೆ ಸರ್, ಇವತ್ತು ಹಾರ್ವೆಸ್ಟ್ ಮಾಡಿದ್ಮೇಲೆ ನಾನು ಇವತ್ತೇ ಕೊಡ್ಬೇಕು. ಹೌದು ಅಲ್ವಾ, ಕೊಡ್ಬೇಕಲ್ವಾ. ಈಗ ಸಪೋಸ್ ನೀವು ಹಾರ್ವೆಸ್ಟಿಂಗ್ ಮಾಡ್ಬಿಟ್ಟಿದ್ರ, ಈಗ ನಾನು ಇವತ್ತು ತಗೋಬೇಕು ಅಂತ ಅನ್ಕೊಂಡಿದ್ದೆ, ನೀವು ನನಗೋಸ್ಕರ ನನಗೆ ಅಂತ ಅನ್ಬಿಟ್ಟು ನೀವು ಕಟಾವ್ ಮಾಡಿದ್ರಿ. ಬಟ್ ನಂಗೆ ನಾಳೆ ಬೇಕು. ಈಗ ನೀವು 100 kg ಬೇಕು ಅಂತ ಹೇಳಿದೀರಾ, ನಿಮ್ದು ಪರ್ಪಸ್ ಫಂಕ್ಷನ್ ಅಂತ ಅನ್ಕೊಳ್ಳಿ. 100 kg ಹತ್ರ ಫ್ರಿಡ್ಜ್ ಇದೆ, ಫ್ರಿಡ್ಜ್ ಅಲ್ಲಿ ನಾನು 3 ದಿನ ಅದು ನನಗೆ ಬೇಕಾಗಿರೋದು 3 ದಿನ ಇಡ್ಬೋದು. ನೀವು 3 ದಿನದ ಮೇಲೆ ಇಟ್ರೆ ಸರ್, 3 ದಿನ ಮೇಲೆ ಇಟ್ರೆ ಅದ್ ನಿಮ್ಗೆ ಏನು ಆಗಲ್ಲ. ಈಗ ನಾನು ಡ್ರೈ ಏನ್ ಮಾಡ್ತಾ ಬರ್ತೀನೋ ಅದೇ ತರ ಅದ್ ನಿಮ್ಗೆ ಒಣಗ್ತಾ ಬರುತ್ತೆ ಅಷ್ಟೇ, ಬೇರೆ ಏನಾಗಲ್ಲ. ಕೊಳ್ತೋಗೋದಲ್ಲ, ಏನಿಲ್ಲ, ಡ್ರೈ ಆಗ್ತಾ ಬರುತ್ತೆ. ಅವಾಗ ನಿಮ್ಗೆ ಅದ್ ನೋಡೋದಿಕ್ಕೆ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಕೆಲವು ಬಿಸಾಕ್ತಾರೆ. ಈಗ ನಾವು ಈಗ ಆಕ್ಚುಲಿ ಹೋಗಲ್ಲ ಸರ್, ಈಗ 1 ದಿನ 2 ದಿನ ನೋಡ್ತೀವಿ, 3ನೇ ದಿನಕ್ಕೆ ಬಿಡಿ, ನೀನ್ 3ನೇ ದಿನಕ್ಕೆ ಕೊಡೋದು ಜನ ತಗೊಳಲ್ಲ. ಕೊಟ್ಮೇಲೆ ಚೆನ್ನಾಗಿರೋದು ಹೈಜಿನಿಕ್ ಆಗಿ ಕೊಡೋಣ, ಇಲ್ಲಾಂದ್ರೆ ಡ್ರೈ ಹೋಗುತ್ತೆ ಸರ್. ನಾನು ಡ್ರೈ ಹೆಚ್ಚು ಕಮ್ಮಿ ಒಂದು, ಈಗ ನಿಮ್ಗೆ ಮಾರ್ಕೆಟ್ ಅಲ್ಲಿ ಹೋಗಿ ಬೇಕಾದ್ರೆ ಆನ್ಲೈನ್ ಅಮೆಝಾನ್ ಸರ್ಚ್ ಮಾಡಿ ನೋಡಿ, 100 ಗ್ರಾಮ್ ಎಷ್ಟಿದೆ ರೇಟ್ ಅಂದ್ಬಿಟ್ಟು ಬೇಕಾದ್ರೆ ನೀವು ಡ್ರೈ ಅಂತಾರೆ ಎಷ್ಟು ದಿನ ಒಣಗಿಸ್ಬೇಕಾಗುತ್ತೆ ಸರ್. ನಿಮ್ಗೆ ಅದು ಡ್ರೈ ನಿಮ್ಗೆ ಸೋಲ್ ಆದ್ಮೇಲೆ ತಗೊಳುತ್ತೆ ಸುಮಾರು ಒಂದು 3 ರಿಂದ 4 ದಿನ. ಅದೊಂದು ಮಿಷಿನ್ ಬರುತ್ತೆ, ಡ್ರೈ ಮಿಷಿನ್ ಸಪರೇಟ್ ಇದೆಯಾ ಅಥವಾ ನಾವು ತಗೊಬಹುದು ಸರ್. ಅದಕ್ಕೂ ಕೂಡ ಇನ್ವೆಸ್ಟ್ಮೆಂಟ್ ಇದೆ, ಅದಕ್ಕೊಂದು 2 ಲಕ್ಷ ಹತ್ರ ಖರ್ಚಾಗುತ್ತೆ. ಎಸ್ಪೆಷಲಿ ಇವಾಗ ನಾವು ಸೂರ್ಯನ ಒಂದು ಶಾಖದಲ್ಲೇ ಒಣಗಿಸಬಹುದಲ್ಲ ಸರ್, ಅದಲ್ಲೇ ಒಣಗಿಸಬಹುದು. ಬಟ್ ನಿಮ್ಗೆ ಡ್ರೈ ಮಿಷಿನ್ ಒಣಗಿಸಿದ್ರೆ ನಿಮ್ಗೆ ಅದು ಒಂಥರ ಹೆಂಗೆ ಅಂದ್ರೆ ಒಂದು ಕಾರ್ಪೆಟ್ ಲೆವೆಲ್ಗೆ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ನೋಡೋದ್ ಕಣ್ಣಿಗೆ ಚೆನ್ನಾಗಿ ಕಾಣುತ್ತೆ. ಹೇಗಿತ್ತು ಹಾಗೆ ಇರುತ್ತೆ. ನಿಮ್ಗೆ ಸ್ವಲ್ಪ ವೈಟ್ ಏನ್ ಬರುತ್ತೆ, ಇದು ಪಾಯಿಂಟ್ ಬಂದ್ಬಿಟ್ಟು ನೀವು ಇವಾಗ ಹೇಳಿದ್ರಲ್ಲ, ಈಗ ಕೆಲವರೆಲ್ಲ ಏನ್ ಮಾಡ್ತಾ ಇದ್ರೆ ಅಂದ್ರೆ, ಈಗ ನೀವು ಫ್ರಿಜ್ ಇಡ್ಬೋದು ಅಂತ ಹೇಳಿದ್ರಿ, ಫ್ರೀಸ್ ಮಾಡ್ತೀರಿ ಒಂದು 3 ದಿನವರೆಗೆ ಅಂತ. ಅದಾದ ನಂತರ ಅದನ್ನ ಯಾರು ತಗೊಂಡಿಲ್ಲ ಬಿಸಾಕ್ಬೇಕಾಗುತ್ತೆ. ಈಗ ಆಗ್ತಿರುವಂತ ಪ್ರೊಸೀಜರ್ ಅದೇ ರೀತಿ. ಈಗ ನಾನು ಈಗ ಮಾಡ್ತಿರುವಂತ ವಿಡಿಯೋದಲ್ಲಿ ಈಗ ಮೊದಲನೇದಾಗಿ ನೀವೇ ಹೇಳ್ತಾ ಇರುವಂತದ್ದು, ಇದನ್ನ ಡ್ರೈ ಮಾಡ್ಕೊಂಡು ಕೂಡ ಮಾರ್ಬೋದು ಅಂತ. ಅಂದ್ರೆ ಹಾಗಾಗಿ ನಮ್ಗೆ ಯಾವ್ದೇ ತರ ಲಾಸಸ್ ಆಗೋದಿಲ್ಲ ಅಂತ ನಿಮ್ಮ ಒಂದು ಇದರಿಂದ ನನಗೆ ಗೊತ್ತಾಗ್ತಾ ಇದೆ. ಈಗ ನಾವು ಒಂದು 3 ದಿನ ಇಟ್ಟಿರ್ತೀವಿ, ಯಾರು ಅಕಸ್ಮಾತ್ ತಗೊಂಡಿಲ್ಲ ಅಂತಂದ್ರೆ ನಾವು ವೇಸ್ಟ್ ಮಾಡಬಹುದು ಅನ್ನೋ ರೀತಿಯಲ್ಲಿ ನನ್ನ ಒಂದು ಥಾಟ್ಸ್ ಇತ್ತು. ಈಗ ನೀವ್ ಹೇಳ್ತೀರಿ ಅದನ್ನ ವೇಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಅದನ್ನ ನಾವು ಡ್ರೈ ಮಾಡಿನೂ ಕೂಡ ಅದಕ್ಕಿಂತ ಹೆಚ್ಚಿನದಾಗಿನೂ ಕೂಡ ಮಾರಾಟ ಮಾಡಬಹುದು ಅಂತ ಹೇಳ್ತಾ ಇದ್ರಿ. ಆ ಒಂದು ಡ್ರೈ ಮಶ್ರೂಮ್ಗೆ 1 kg ಎಷ್ಟಾಗ್ಬೋದು ರೇಟ್ ಸರ್? ಆಕ್ಚುಲಿ 1 kg ನಾ ಡ್ರೈ ಮಶ್ರೂಮ್ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ ಒಂದು 10 ರಿಂದ 12 kg ನನಗೆ ನಾರ್ಮಲ್ ಮಶ್ರೂಮ್ ಬೇಕಾಗುತ್ತೆ. 12 kg ಅಷ್ಟು ನೀವು ಹಾಕಿದ್ರೆ 1 kg ಮಶ್ರೂಮ್ ಹಾಕಿದ್ರೆ, ಹಸಿರು ಮಶ್ರೂಮ್ ಹಾಕಿದ್ರೆ ಅದ್ ನಿಮ್ಗೆ ಡ್ರೈ ಆಗಿ ಒಣಗೋದಿಕ್ಕೆ ನಿಮ್ಗೆ 1 kg ಆಗ್ಬೇಕಂದ್ರೆ ಅಷ್ಟು ಮಶ್ರೂಮ್ ನೀವು 10 kg ಅಷ್ಟು ಇಲ್ಲ ಹಾಕ್ಬೇಕು. ಹಾಗಾದ್ರೆ ನೀವ್ ಹೇಳ್ತಿರೋ ಪ್ರಕಾರ ಹಾಗಾದ್ರೆ 1 kg ನಾವು ಡ್ರೈ ಮಶ್ರೂಮ್ಗೆ ಎಷ್ಟಾಗುತ್ತೆ ಸರ್? ಕಾಸ್ಟ್ ಡಿಪೆಂಡ್ ಅಪಾನ್ ಸರ್. ಈಗ ಆನ್ಲೈನ್ ಏನ್ ಬರುತ್ತೋ ಆ ರೇಟ್ ತಗೊಂಡು ಹೋಗ್ತಾರೆ ಸರ್. ಈಗ ನಮ್ಮ ಹತ್ರ ಕೆಲವ್ರು ಕೇಳೋರು ಇದಾರೆ, ಅದು ಕೆಲವು ರೇಟ್ ಕೊಡ್ತಾ ಇರ್ತೀವಿ. ಇದು ಹೀಗೆ ಅಂತ ಹೇಳಿ ನಾವ್ ಹೇಳಕ್ ಆಗಲ್ಲ, ಡಿಪೆಂಡ್ ಅಪಾನ್. ಈಗ ಕೆಲವು ಕಂಪ್ನಿಯವರು ಕೂಡ ಅದಕ್ಕೆ ಅಪ್ರೋಚ್ ಮಾಡ್ತಿದ್ದಾರೆ, ಸರ್ ನಮ್ಗೂ ಡ್ರೈ ಮಶ್ರೂಮ್ ಬೇಕು, ತಗೊಂಡು ನಾವು ಡ್ರೈ ಮಾಡ್ಕೊಂತೀವಿ, ನಮ್ಗೆ ಕೊಡಿ ಸರ್ ಅಂತಾನು ಕೇಳಿದಾರೆ. ಕೆಲವು ಡ್ರೈ ಮಾಡ್ಕೊಡಿ ಅಂತಾನು ಕೂಡ ಕೇಳಿದಾರೆ. ಸೊ ಅದು ಇನ್ನು ಸ್ವಲ್ಪ ನಂದು ಈಗ ಟ್ರಯಲ್ ಬೇಸಿಸ್, ಸೊ ಹಂಗಾಗಿ ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಹಾಗೆ ನಂದು ಅಷ್ಟೊಂದು ಬರ್ತಾ ಇಲ್ಲ, ಒಂದ್ 8 ರಿಂದ 10 kg ಬರ್ತದೆ ಲೋಕಲ್ ಸೇಲ್ಸ್. ಅದೇ ನೀವು ಹೇಳಿದ್ರೆ ಮೊದಲಾಗಿ ಹೇಳಿದ್ರಿ, ನೀವು ಇದನ್ನ ಟ್ರಯಲ್ ಪರ್ಪಸ್ ಗಿಂತ ಮಾಡಿದೀನಿ ಅಂತ ಹೇಳಿದ್ರಿ. ಈಗ ಆಲ್ರೆಡಿ ಸಕ್ಸಸ್ ಆಗಿದೆ ಅಂತ ಹೇಳಿದ್ರಿ, 4ನೇ ಒಂದು ಹಾರ್ವೆಸ್ಟಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರಿ. ಈಗ 4ನೇ ಹಾರ್ವೆಸ್ಟಿಂಗ್ ಕಂಪ್ಲೀಟ್ ಆಯ್ತು, ಎಲ್ಲ ಮುಗ್ದಾಯ್ತು, ಇನ್ನು ಯಾವ್ದು ಅಣಬೆಗಳು ಬರ್ತಾ ಇಲ್ಲ. ಈಗ ಅದನ್ನ ಏನ್ ಮಾಡ್ತೀರಿ ಸರ್? ಅದನ್ನ ತಗೊಂಡ್ ಹೋಗ್ತೀನಿ, ನಮ್ದೇ ಜಮೀನ್ ಇದೆ ಸರ್, ತೆಂಗಿನ ಗಿಡಗಳಿದೆ, ಬೇರೆ ಬೇರೆ ಬೆಳೆ ಹಾಕಿದೀವಿ. ತಗೊಂಡ್ ಹೋಗ್ಬಿಟ್ಟು ಭೂಮಿಗೆ ಹಾಕ್ಬಿಟ್ಟು ಅದು ಬುಡ ಬರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಏನ್ ಮಾಡ್ತೀವಿ, ನೀರ್ ಕಟ್ಬಿಡ್ತೀವಿ, ಗೊಬ್ಬರ ಆಗುತ್ತೆ. ಅಂದ್ರೆ ಗೊಬ್ಬರ ತರನು ಒಳ್ಳೆ ಗೊಬ್ಬರ. ಅಂದ್ರೆ ಇದು ಇಲ್ಲಿ ಇರುವಂತದ್ದು ಪ್ರತಿಯೊಂದು ನಿಮ್ಗೆ ಯೂಸ್ ಆಗುತ್ತೆ, ಗೊಬ್ಬರ ಆಗುತ್ತೆ, ಒಳ್ಳೆ ಇಳುವರಿ ಬರುತ್ತೆ ನಮ್ಗೆ. ಇನ್ನು ಎರೆಹುಳ ಸ್ವಲ್ಪ ಗೊಬ್ಬರ ಅಂತ ಹೇಳಿ ಅದನ್ನು ಕೂಡ ನಾನು ಟ್ರಯಲ್ ಮಾಡಿದ್ದೆ, ಸಕ್ಸಸ್ ಆಗಿದೆ. ಆ ಗೊಬ್ಬರ ತಗೊಂಡು ಹೋಗ್ಬಿಟ್ಟು ಇದಕ್ಕೂ ಸ್ವಲ್ಪ ಮೇಲೆ ಹಾಕ್ಬಿಟ್ರೆ ಎರೆಹುಳಗಳು ಜಾಸ್ತಿ ಆಗುತ್ತೆ, ಬೇರುಗಳು ಚೆನ್ನಾಗಿ ತಿನ್ನುತ್ತೆ, ನಮ್ಗೆ ಗ್ರೋತ್ ಇನ್ನೂ ಬರುತ್ತೆ, ಅಲ್ಲೂ ಕೂಡ ಮರಗಳು ತಪ್ಪಾಗುತ್ತೆ.
ಇದೆಲ್ಲ ನೀವು ಕಂಪ್ಲೀಟ್ ಮಾಡಿದ್ರಿ. ಈ ಒಂದು ಫಾರ್ಮ್ ನೋಡಿ ನನಗೆ ಬಹಳ ಖುಷಿ ಆಯ್ತು. ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ರಿ. ಮತ್ತೆ ಅಮೌಂಟ್ ಕೂಡ ತುಂಬಾನೇ ಕಡಿಮೆ ಮಾಡ್ಕೊಂಡಿದ್ರಿ. ಖರ್ಚು ತುಂಬಾನೇ ಕಡಿಮೆ ಮಾಡ್ಕೊಂಡು ಮಾಡಿದ್ರಿ. ಇನ್ನು ದೊಡ್ಡ ಮಟ್ಟದಲ್ಲಿ ಕೂಡ ಮಾಡ್ಬೇಕು ಅಂತ ಇದ್ರಿ. ದೇವರು ಇನ್ನೂ ಹೆಚ್ಚಿನದಾಗಿ ನಿಮಗೆ ಆ ಒಂದು ಮಾಡುವಂತ ಶಕ್ತಿ ಕೊಡ್ಲಿ. ಜೊತೆಗೆ ಈ ಒಂದು ಮಶ್ರೂಮ್ ಪ್ಲಾಂಟ್ ಅದು ನೀವು ಕಸ್ಟಮರ್ಗೆ ಏನಾದ್ರು ಹೇಳೋದಾದ್ರೆ ಅಥವಾ ನಮ್ಮ ಒಂದು ವ್ಯೂವರ್ಸ್ಗೆ ಹೇಳೋದಾದ್ರೆ ನಿಮ್ಮ ಒಂದು ಕಿವಿ ಮಾತು ಅಥವಾ ಅನುಭವದ ಮಾತು ಈಗೇನು ನೀವು ಪ್ರೊಡ್ಯೂಸ್ ಮಾಡಿದ್ರು ಇದರಲ್ಲಿ ನಿಮ್ಮ ಅನುಭವದ ಮಾತು ಅಂತ ಹೇಳೋದಾದ್ರೆ ನಮ್ಮ ಒಂದು ವೀಕ್ಷಕರಿಗೆ ಏನಂತ ಹೇಳೋದಕ್ಕೆ ಇಚ್ಛೆ ಪಡ್ತೀರಾ? ಸರ್ ಆಕ್ಚುಲಿ ಸ್ವಾವಲಂಬನೆಯಾಗಿ ಒಬ್ಬ ಮನುಷ್ಯ ಬದುಕಬೇಕು ಇಲ್ಲ ಅಂತ ಹೇಳಲ್ಲ. ಬೇರೆ ಪ್ರೆಷರ್ ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ಬೇಕು ಇದೆಲ್ಲ ಮೈಂಡಿಗೆ ಬರುತ್ತೆ. ಬಟ್ ಅಷ್ಟೇ ರಿಸ್ಕ್ ತಗೊಂಡು ನಾನು ಎಲ್ಲಾನು ಹಾಕೊಂಡು ನಾನು ಮಾಡ್ತೀನಿ ಅಂದ್ರೆ ಸರ್, ಈಗ ಬೇರೆ ಹತ್ರ ಕೆಲಸ ಮಾಡ್ತೀವಿ ಅಂದ್ರೆ ಅವರು ಅಷ್ಟೇ ಕಷ್ಟಪಟ್ಟು ಒಂದು ಸಂಸ್ಥೆ ಕಟ್ಟಿರ್ತಾರೆ. ಅದಕ್ಕೆ ಆದಂತ ಬಂಡವಾಳ, ಅದಕ್ಕೆ ಆದಂತ ಒಂದು ಲ್ಯಾಂಡ್ ಎಲ್ಲಾನು ಬೇಕು, ಮ್ಯಾನ್ ಪವರ್ ಬೇಕು, ಎಲ್ಲಾನು ಹಾಕೊಂಡ್ ಮಾಡಿರ್ತಾರೆ. ಎಲ್ಲದಕ್ಕಿಂತ ದುಡ್ಡು ಮುಖ್ಯ. ದುಡ್ಡಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಈಗ ಅವ್ರ ಹತ್ರ ದುಡ್ಡು ಎಷ್ಟಿದ್ಯೋ ಅಷ್ಟಲ್ಲೇ ಮಿನಿಮಮ್ ಒಂದು ಕಡಿಮೆ ಖರ್ಚಲ್ಲಿ ಮಾಡ್ಕೊಂಡು ಎಷ್ಟು ಆ ಒಂದು ಅವ್ರೇನ್ ಮಾಡ್ತಾ ಇದಾರೆ ಬಿಸ್ನೆಸ್ ಅದಕ್ಕೆ ತಕ್ಕನಾದಷ್ಟು ಮಾಡ್ಕೊಂಡು ಮಾಡ್ಬೋದು ಸರ್. ಅದನ್ನ ನಾವು ಫಸ್ಟ್ ಅದನ್ನ ಪ್ಲಾನ್ ಮಾಡ್ಕೊ. ಈಗ ನಾನು ಒಂದು 25-30 ಶೆಡ್ ಓಡಾಡಿದ್ದೀನಿ ಸರ್. ಎಲ್ಲಾ ಕಡೆ ನೋಡಿದೀನಿ. ನಾನು ಯಾಕಂದ್ರೆ ಮಶ್ರೂಮ್ ಕೊಡೋಕ್ಕೂ ಮುಂಚೆ ನಾನು ಶೆಡ್ ನೋಡ್ಕೊಂಡ್ ಬರ್ತಾ ಇದ್ದೆ. ಯಾಕಂದ್ರೆ ಅದ್ ಶೆಡ್ ಎಷ್ಟು ಚೆನ್ನಾಗಿದ್ಯೋ ನಾನು ಬೇರೆ ಐಟಮ್ ಕೊಡ್ಬೇಕು, ಏನೋ ತಿಂದೇನೆ ಎಫೆಕ್ಟ್ ಆಯ್ತು ಅಂದ್ರೆ ಇವ್ರ ಕಡೆಯಿಂದ ತಗೊಂಡ್ಬಂದಿದ್ದೀನಪ್ಪ ಅಂತ ಹೋಗಿ ಅವ್ರನ್ನ ನಾವು ತೋರಿಸ್ಬೋದು. ಶೆಡ್ಡಿಂಗ್ ಇದೆ, ಹೈಜಿನಿಕ್ ಆಗಿದೆ, ಅವ್ರು ತೊಂದರೆ ಇಲ್ಲ ಅಂತ ನಾನು ಹೇಳ್ಬೋದು. ಆ ಒಂದು ಮೈಂಡ್ಗೋಸ್ಕರ ನಾನು ಮಾಡಿದೆ. ಅದೇ ಒಂದು ಮೈಂಡ್ ಅಲ್ಲೇ ಶೆಡ್ ಎಲ್ಲ ನೋಡಿದಲ್ಲ ಅದಿತ್ತು. ಆ ಒಂದು ಐಡಿಯಾ ಇಟ್ಕೊಂಡು ನನ್ಗೆ ಹೆಂಗ್ ಬೇಕೋ ನಾನು ಒಂದು ಕಾಸ್ಟ್ ಕಟಿಂಗ್ ಅಲ್ಲಿ ಒಂದು ಕಡಿಮೆ ವೆಚ್ಚದಲ್ಲಿ ಮಾಡ್ಬೇಕು ಇಷ್ಟು ಮಾಡ್ಕೊಂಡಿದ್ದೀನಿ. ಓಕೆ, ಮನೋಹರ್ ನಿಮ್ ಜೊತೆ ಮಾತಾಡಿ ನನಗೆ ಬಹಳ ಖುಷಿ ಆಯ್ತು. ಈ ಒಂದು ಮಶ್ರೂಮ್ ಪ್ಲಾಂಟ್ ನ ಬಹಳ ಚೆನ್ನಾಗಿ ಮಾಡಿದ್ರಿ. ಜೊತೆಗೆ ಕಾಸ್ಟ್ ಕೂಡ ತುಂಬಾ ಕಡಿಮೆ ಮಾಡ್ಕೊಂಡಿದ್ರಿ. ಟ್ರಯಲ್ ಪರ್ಪಸ್ ಅಂತ ಹೇಳಿದ್ರಿ, ಅದ್ರಲ್ಲೂ ಕೂಡ ಸಕ್ಸಸ್ ಆಗಿದ್ರಿ. ಇನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಮಾಡ್ಬೇಕು ಅನ್ಕೊಂಡಿದ್ರಿ. ದೇವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋದ ರೀತಿಯಲ್ಲಿ ನಿಮ್ಗೆ ಶಕ್ತಿ ಕೊಡ್ಲಿ ಅಂತಾನು ಕೂಡ ಹೇಳ್ತಾ ಇದ್ದೀನಿ. ಬಹಳ ಖುಷಿ ಆಯ್ತು. ನಿಮ್ಗೆ ಧನ್ಯವಾದಗಳು. ನೋಡ್ದಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ಮುಖಾಂತರ ನೀವೇನ್ ತಿಳ್ಕೊಳ್ತಾ ಇದ್ರಿ ಅಂತಂದ್ರೆ ನಮ್ಮಲ್ಲಿ ಏನಿದೆ ಅದನ್ನೇ ನಾವು ಯುಟಿಲೈಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ನಾವು ಒಂದು ಸಕ್ಸಸ್ನ ಕಾಣ್ಬೋದು ಅನ್ನೋದಕ್ಕೆ ಇವರು ಮನೋಹರ್ ಒಂದು ಗುಡ್ ಎಕ್ಸಾಂಪಲ್ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಈಗ ಒಂದು ಮಶ್ರೂಮ್ ಮಾಡ್ಬೇಕು ಅಂದ್ರೆ ನಾವು ಒಂದು ಥಾಟ್ಸ್ ಬಂತು ಅಂದ ತಕ್ಷಣ ನಾವು ಯಾವುದೋ ಒಂದು ವಿಡಿಯೋಗಳು ನೋಡಿರ್ತೀವಿ, ಯೂಟ್ಯೂಬಲ್ಲಿ ನೋಡಿರ್ತೀವಿ, ಮತ್ತೆ ಕೆಲವೊಂದು ಕಡೆ ಒಂದು ಫಾರ್ಮ್ನು ಕೂಡ ವಿಸಿಟ್ ಮಾಡಿರ್ತೀವಿ. ಅಲ್ಲೇನಿರುತ್ತೆ ಅಂತಂದ್ರೆ ಒಂದು ಡಾರ್ಕ್ ರೂಮು, ಒಂದು ಲೈಟ್ ರೂಮು, ಇದೇ ರೀತಿನೇ ಇರಬೇಕು, ಇಷ್ಟೇ ಟೆಂಪ್ರೇಚರ್ ಇರಬೇಕು, ಫುಲ್ ಕವರ್ ಆಗಿರಬೇಕು, ಮೇಲ್ಗಡೆ ಚೀಲ ಹಾಕಿರ್ಬೇಕು, ನೀರು ಸ್ಪ್ರೇ ಮಾಡ್ತಾ ಇರಬೇಕು, ಹಿಂಗಿರ್ಬೇಕು ಅಂತ ಸಾಕಷ್ಟು ಇರ್ತದೆ. ಅವಾಗ ನಾವು ಅದನ್ನ ನೋಡ್ಬಿಟ್ಟೆ ಇವೆಲ್ಲ ನಮ್ಮ ಕೈಲಿ ಆಗಲ್ಲ ಅನ್ನೋ ರೀತಿಯಲ್ಲಿ ನಾವು ಬಂದ್ಬಿಟ್ಟಿರ್ತೀವಿ. ಬಟ್ ಇವ್ರೇನು ಯೋಚನೆ ಮಾಡಿದ್ದಾರೆ ಅಂದ್ರೆ ಎಲ್ಲಾ ವಿಡಿಯೋಗಳು ನೋಡಿದ್ದಾರೆ, ಸಾಕಷ್ಟು ಫಾರ್ಮ್ಗಳು ವಿಸಿಟ್ ಮಾಡಿದರೆ, ಖುದ್ದಾಗಿ ನೋಡ್ಕೊಂಡು ಕೂಡ ಬಂದಿದ್ದಾರೆ. ಅಲ್ಲಿ ಅವ್ರು ನೋಡಿ ಇವರು ಇರುವಂತ ಏನು ಜಾಗ ಇದೆಯೋ, ಜಮೀನ್ ಇದೆಯೋ ಅಥವಾ ಒಂದು ಮನೆ ಇದೆಯೋ ಇರುವಂತದನ್ನೇ ಯುಟಿಲೈಸ್ ಮಾಡಿಕೊಂಡು ಅವ್ರಿಗಿಂತ ಹೆಚ್ಚಿನದಾಗಿ ಯಾವ ರೀತಿಯಲ್ಲಿ ಬೆಳಿಬಹುದು. ಈಗ ನಾನು ನೋಡಿರುವಂತ ಪ್ಲಾಂಟ್ ಅಲ್ಲಿ ನಾನು ಮಾಡಿರುವಂತ ವಿಡಿಯೋದಲ್ಲಿ ಸುಮಾರು ಒಂದು ಬ್ಯಾಗ್ ನಲ್ಲಿ ಸುಮಾರು ಒಂದು 500 ಗ್ರಾಮ್ 600 ಗ್ರಾಮ್ ಮಾತ್ರ ತೆಗೆದಿದ್ದಾರೆ ಇದುವರೆಗೂ. ಬಟ್ ಇವರು ಆ ಎಲ್ಲಾ ಪ್ಲಾಂಟ್ಗಳು ನೋಡ್ಕೊಂಡು ಇವರು ಹೊಸದಾಗಿ ಒಂದು ಐಡಿಯಾನ ಯೂಸ್ ಮಾಡಿಕೊಂಡು ಆ ಒಂದೇ ಬ್ಯಾಗ್ ನಲ್ಲಿ ಒಂದು 1 kg 200 ಗ್ರಾಮ್ 300 ಗ್ರಾಮ್ ಅಷ್ಟು ತೆಗಿತಾರೆ. ಎಷ್ಟು ಅವ್ರು ಬೀಜಗಳು ಹಾಕಿದ್ರು ಅಷ್ಟು ಅವ್ರು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬೇರೆ ಇದ್ರಲ್ಲಿ ಆಯ್ತು ಅಂದ್ರೆ ಬೀಜಗಳನ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಅವರು. ಅಂದ್ರೆ ಇರುವಷ್ಟು ಬೀಜಗಳನ್ನ ಅವ್ರು ಯುಟಿಲೈಸ್ ಮಾಡ್ಕೊತಾರೆ. ಕೆಲವೊಂದು ಮಾತ್ರಗಳು ಯೂಸ್ ಮಾಡ್ತಾರೆ, ಮಿಕ್ಕಿದೆಲ್ಲ ಬಿಸಾಕೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇವ್ರು ಮಾಡ್ಕೊಂಡಿರುವಂಥದ್ದು 100% ಇವ್ರು ಎಲ್ಲ ಥರದ್ದು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಇರುವಂಥದ್ದನ್ನೇ ಕೂಡ ಮಾಡ್ಕೊಂಡಿರುವಂಥದ್ದು. ಇವರು ಆಲ್ರೆಡಿ ಹೇಳಿದ್ರು, ಈಗ ಈ ಥರ ನಾವು ಮಾಡಿದೀವಿ, ಇದು ಅಕಸ್ಮಾತ್ ಏನೋ ನನಗೆ ಸಕ್ಸಸ್ ಆಗಿಲ್ಲ ಅಂತಂದ್ರೆ ಇದನ್ನ ನಾನು ಒಂದು ಮೇಕೆ ಫಾರ್ಮು, ಒಂದು ಕುರಿ ಫಾರ್ಮು ಅಥವಾ ಒಂದು ಇದು ಸಾಕಣೆ ಮಾಡೋದಿಕ್ಕೋ, ಒಂದು ಕೋಳಿ ಸಾಕಾಣಿಕೆ ಮಾಡುವಂಥದ್ದು ಅಥವಾ ಹುಳ ಸಾಕಾಣಿಕೆ ಮಾಡೋದು, ರೇಷ್ಮೆ ಮಾಡೋದಿಕ್ಕೋ ಯಾವ್ದಕ್ಕೊಂದು ಯೂಸ್ ಮಾಡ್ಕೋಬಹುದು ಅನ್ನೋ ಪರ್ಪಸ್ಗೋಸ್ಕರ ಒಂದು ಮಾಡಿರುವಂಥದ್ದು. ಯಾವುದೂ ಕೂಡ ಇವು ವೇಸ್ಟ್ ಆಗದ ರೀತಿಯಲ್ಲಿ ಮಾಡ್ಕೊಂಡಿರುವಂಥದ್ದು. ಈಗ ಡಾರ್ಕ್ ರೂಮ್ ನೀವು ಆಲ್ರೆಡಿ ನೋಡಿದ್ರೆ ಇರುವಂಥ ಮನೆಯೇ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ಅದಕ್ಕೇನು ಎಕ್ಸ್ಟ್ರಾ ಹಾಕುವಂಥದ್ದು ಬಂಡವಾಳ ಅಂತದ್ದು ಏನಿಲ್ಲ. ಅಲ್ಲಿ ಮೇಜು ನೀವು ನೋಡಿದ್ರಿ ಎಲ್ಲ ಮೇಲ್ಗಡೆ ಜೋಡಿಸಿರುವಂಥ ನೀವು ಗಮನಿಸಿದ್ರಿ, ಅದನ್ನು ಕೂಡ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ. ಇರುವಂಥದ್ದು ಯುಟಿಲೈಸ್, ರೇಷ್ಮೆ ಬೆಳೀತಾ ಇದ್ರೆ ಇವರು ಅದನ್ನೇ ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಪ್ರೇಟಾಗಿ ನಾವು ಮಾಡ್ಕೋಬೇಕು ಅನ್ನೋಂಥದ್ದು ಅವಶ್ಯಕತೆ ಏನಿಲ್ಲ. ಆ ರೀತಿಯಲ್ಲಿ ಎಲ್ಲನೂ ಕೂಡ ಕಾಸ್ಟ್ನ ರಿಡಕ್ಟ್ ಮಾಡ್ಕೊಳ್ಳುವಂಥದ್ದು ಈ ಒಂದು ಪ್ಲಾನ್ ಮುಖಾಂತರ ಮಾಡಿದ್ದಾರೆ. ಎಷ್ಟು ನಾವು ಒಂದು ಖರ್ಚನ್ನು ಕಡಿಮೆ ಮಾಡ್ಕೊಳ್ತೀವೋ ಅಷ್ಟೇ ನಮ್ಗೆ ಆದಾಯ ನಮಗೆ ಬರ್ತಾ ಇರುತ್ತೆ ಅನ್ನುವಂಥದ್ದು ಕೂಡ ನಾವು ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಬೋದು. ಏನಾದರೂ ಡೌಟ್ಸ್ ಅನ್ನು ಕ್ಲಾರಿಫಿಕೇಶನ್ ಇರ್ತಾರೆ ನಮಗೆ ಕಮೆಂಟ್ಸ್ ಮಾಡ್ಬೋದು. ಇದೇ ಥರದ್ದು ಏನಾದರೂ ಕೂಡ ಒಂದು ಪ್ರಮೋಷನ್ ವಿಡಿಯೋಗಳು ಏನಾದ್ರು ಬೇಕು ಅಂತಂದರೆ, ಅಥವಾ ನಮ್ಮ ಕಡೆ ಒಂದು ಯಾರೋ ಮಶ್ರೂಮ್ ಬೆಳೀತಿದ್ದಾರೆ ಅವ್ರದ್ದು ಒಂದು ಸ್ವಲ್ಪ ವಿಡಿಯೋ ಮಾಡಬೇಕು, ಅಥವಾ ಯಾವುದೋ ಒಂದು ಕೃಷಿನಲ್ಲಿ ಏನಾದರೂ ಒಬ್ಬರು ಸಾಧನೆ ಮಾಡಿದ್ದಾರೆ ಅಂದರೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಏನು ಬೇಕು ಅಂದರೆ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಒಂದು ವಿಡಿಯೋನ ಕೆಳಗಡೆ ಕೂಡ ನನ್ನ ನಂಬರು ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆದರೆ ನೀವು ನಮ್ಮ ನಂಬರ್ ತೊಗೋಬೋದು. ಮತ್ತು ಇವರ ಒಂದು ಏನಾದರೂ ಮಶ್ರೂಮ್ ಏನಾದ್ರು ಬೇಕು ಅನ್ನೋದಾದರೆ ನೀವೇ ಇಲ್ಲಿ ಬಂದು ತೊಗೊಂಡು ಹೋಗ್ತೀವಿ ಅಥವಾ ನಾವೇ ಬಂದು ತೊಗೊಂಡು ಹೋಗ್ತೀವಿ ಅನ್ನೋ ರೀತಿಲಿ ಇದ್ದರೆ, ಒಂದು ಹೋಲ್ಸೇಲ್ ಮಟ್ಟಕ್ಕಾಗಲಿ ರಿಟೇಲ್ ಮಟ್ಟಕ್ಕಾಗಲಿ ಬೇಕು ಅನ್ನೋದಾದರೆ ಇವರು ನೀವು
ಕಾಂಟ್ಯಾಕ್ಟ್ ಮಾಡ್ಬೋದು. ಮನು ಅಂತ ಹೇಳ್ಬಿಟ್ಟು ಅವ್ರ ನಂಬರ್ ಇಲ್ಲೇ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ, ನಂದಿ ಅಂತ ಅಂದ್ಬಿಟ್ಟು. ಇದನ್ನ ನೀವು ತಗೋಬಹುದು. ಇವಾಗ ಅವ್ರು ಟ್ರಯಲ್ ಮಾಡಿದರೆ, ಟ್ರಯಲ್ ಅಲ್ಲೇ ಇವರು ಸಕ್ಸಸ್ ಆಗಿದ್ದಾರೆ. ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ನಾನು ಜಸ್ಟ್ ಟ್ರಯಲ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾಗ್ಲಿ, ಮೊದಲು ಸ್ಟಾರ್ಟ್ ಮಾಡುವಂಥವ್ರು ಹೇಗೆ ಮಾಡ್ಬೋದು ಅನ್ನುವಂಥ ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಿರುವಂಥದ್ದು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವರು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ನಾನು ಸಂಪೂರ್ಣವಾಗಿ ಎಲ್ಲಾನು, ಒಂದು ಡಾರ್ಕ್ ರೂಮ್ ಆಗಿರ್ಬೋದು, ಒಂದು ಲೈಟ್ ರೂಮ್ ಆಗಿರ್ಬೋದು, ಎಲ್ಲ ಏನು ವ್ಯವಸ್ಥೆ ಈಗ ಏನು ನೋಡ್ತಾ ಇದ್ರಿ ಎಲ್ಲ ಕ್ಲಿಯರ್ ಆಗಿ ನೋಡ್ಕೊಬಿಡಿ. ಇದು ಈ ರೀತಿ ಇರೋದಿಲ್ಲ. ಅಂದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಿರ್ತಾರೆ, ಇನ್ನೂ ವ್ಯವಸ್ಥಿತವಾಗಿ ಮಾಡಿರ್ತಾರೆ, ಇನ್ನೂ ಕೂಡ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿರ್ತಾರೆ ಅಂತಾನೂ ಕೂಡ ಹೇಳ್ಬೋದು. ಇದು ಜಸ್ಟ್ ಟ್ರಯಲ್ ಅಂತಾನೆ ನಾನು ಮಾಡ್ತಾ ಇರುವಂಥದ್ದು. ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಈ ರೀತಿಯಾದ ಒಂದು ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.